ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪ್ರಾಪ್ತ ಹೆಣ್ಣು ಮಕ್ಕಳಿರುವಂತ ಪೋಷಕರೇ ಎಚ್ಚರ ಎಚ್ಚರ. ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಏನೇನೋ ಕಾರಣ ಹೇಳಿ ಮಗಳು ಹೊರಗೆ ಹೋಗ್ತಾ ಇದ್ರೆ ಹುಷಾರಾಗಿರ್ಬೇಕು. ಯಾಕಾಗಿ ಹೋದಂತ ಮಕ್ಕಳು ನಾಪತ್ತೆ ಆಗ್ತಿದ್ದಾರೆ, ವಾಪಸ್ ಬರ್ತಾ ಇಲ್ಲ ಅಂತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹಾಗಾಗಿ ಪೋಷಕರು, ಅದರಲ್ಲೂ ಹೆಣ್ಮಕ್ಳಿರುವಂತ ಪೋಷಕರು ಬಹಳ ಜಾಗೃತಿ ವಹಿಸಬೇಕು. ನಿಮ್ ಮಕ್ಕಳು ಏನೇನೋ ರೀಸನ್ ಹೇಳಿ ಹೊರಗೆ ಹೋಗ್ತಿದ್ದಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. ನಿಮ್ಮ ಮಗಳು ಕೂಡ ಮೋಸದ ಬಲಿಯಲ್ಲಿ ಬೀಳಬಹುದು. ಜೋಕೆ ನೋಡಿ, ನೀವು ಈ ಅಂಶಗಳನ್ನ ಗಮನಿಸಿದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಎಷ್ಟೇ ನಿಗಾ ವಹಿಸಿದ್ರು ಕೂಡ ಸಾಲದು. ಪ್ರತಿ ಬೇಸಿಗೆ ರಜೆಯಲ್ಲೂ ಕೂಡ ಕಣ್ಮರೆ ಆಗ್ತಿದ್ದಾರಂತೆ ಅಪ್ರಾಪ್ತ ಬಾಲಕಿಯರು. ರಾಯಚೂರಿನಲ್ಲಿ ಹೆಚ್ಚಾಗಿರುವಂತ ಅಪ್ರಾಪ್ತ ಬಾಲಕಿಯರ ನಾಪತ್ತೆ ಕೇಸ್ಗಳು. ಹೀಗಾಗಿ ನಿಮ್ಮ ಮಕ್ಕಳು ಕೂಡ, ಅದರಲ್ಲೂ ನಿಮ್ಮ ಮಗಳು ಏನಾದ್ರೂ ಮನೆಯಲ್ಲಿ ಏನೋ ಇಲ್ಲ ಸಲ್ಲದ ರೀಸನ್ ಹೇಳಿ ಹೊರಗೆ ಹೋಗ್ತಿದ್ದಾರೆ ಅಂತಂದ್ರೆ ಅವರು ಕೂಡ ಮೋಸದ ಬಲಿಯಲ್ಲಿ ಬಿದ್ದಿರಬಹುದು. ಹಾಗಾಗಿ ಜೋಕೆ. ಇನ್ನು SSLC PUC ಪರೀಕ್ಷೆಯ ಬಳಿಕ ನಾಪತ್ತೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಪ್ರೀತಿ ಹೆಸರಿನಲ್ಲಿ ಯುವಕರ ಜೊತೆ ಅಪ್ರಾಪ್ತಿಯರು ಎಸ್ಕೇಪ್ ಆಗಿದ್ದಾರಂತೆ. ಆ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇವೆ. ಹೆಣ್ಣು ಹೆತ್ತವರು ಆತಂಕ ಪಡುವಂತ ಸುದ್ದಿ ಇದು. ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಅಂತ ಅಂದ್ರೆ ಅವ್ರು ಎಲ್ಲಿಗಾದ್ರೂ ಹೋಗ್ತಾರೆ ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಿಗಾ ವಹಿಸಬೇಕು. ಪೋಷಕರಿಗೆ ಸುಳ್ಳು ಹೇಳಿ ಯುವಕರ ಜೊತೆ ಬಾಲಕಿಯರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನಾಪತ್ತೆ ಆದ ಹೆಣ್ಣು ಮಕ್ಕಳಿಗಾಗಿ ಪೋಷಕರು ಹುಡುಕಾಟ ಮುಂದುವರೆಸಿದ್ದಾರೆ. ಎಲ್ಲೂ ಕೂಡ ಮಕ್ಕಳ ಬಗ್ಗೆ ಸುಳಿವು ಸಿಗದೇ ಇದ್ದಾಗ ಪೊಲೀಸರ ಮೊರೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧ ಠಾಣೆಯಲ್ಲಿ 19 ಕೇಸ್ ದಾಖಲಾಗಿವೆ. ಪೊಲೀಸರ ತನಿಖೆ ವೇಳೆ ಪ್ರೀತಿ ಪ್ರೇಮದ ವಿಚಾರ ಬೆಳಕಿಗೆ ಬಂದಿದೆ. ಅಪ್ರಾಪ್ತರಾಗಿರೋದ್ರಿಂದ ಕಿಡ್ನಾಪ್ ಅಂತೇಳಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಈವರೆಗೆ 6 ಪ್ರಕರಣದಲ್ಲಿ ಅಪ್ರಾಪ್ತಿಯರು ಪತ್ತೆಯಾಗಿರೋದು. 13 ಕೇಸ್ಗಳು ಇನ್ನೂ ಬಾಕಿ ಉಳ್ಕೊಂಡಿವೆ. ಮಕ್ಕಳ ಬಗ್ಗೆ ಎಚ್ಚರ ವಹಿಸುವಂತೆ ಪೋಷಕರಿಗೆ ಪೊಲೀಸರು ಮನವಿ ಮಾಡಿದ್ದಾರೆ. ಹೀಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಅಪ್ರಾಪ್ತ ಮಕ್ಕಳಿದ್ದಾರೆ ಅಂತ ಅಂದ್ರೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ನಿಗಾ ವಹಿಸಿ ಅಂತ. ಇಲೋಪ್ಮೆಂಟ್ ಕಿಡ್ನಾಪಿಂಗ್ ಇದರದ್ದು 6 ಕೇಸಸ್ ಟ್ರೇಸ್ ಆಗಿದೆ. ಇನ್ನು 13 ಕೇಸಸ್ ಈ ಮಾರ್ಚ್ ತಿಂಗಳಲ್ಲಿ ಏನೋ ರಿಜಿಸ್ಟರ್ ಆಗಿದೆ. ಅವೆಲ್ಲ ಅಂಡರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರೇಸಿಂಗಲ್ಲಿ ನಡೀತಾ ಇದೆ. ಮೇನ್ ಇದ್ರದ್ದು ಕಾರಣ ಇಲೋಪ್ಮೆಂಟ್. ಮೇನ್ ಏನಾಗ್ತಾ ಇದೆ, ಇದು ಸ್ಕೂಲ್ಸ್ದು ಎಕ್ಸಾಮ್ಸ್ ಎಲ್ಲ ಮುಗಿದೋಗಿದೆ. SSLC PUC ಬೇರೆ ಎಲ್ಲ ಸ್ಟ್ಯಾಂಡರ್ಡ್ ಎಕ್ಸಾಮ್ಸು. ಸೊ ಕೆಲವರು ಇದು ಲವ್ ಕೇಸಸ್ ಆಗಿಬಿಟ್ಟು ಇಲೋಪ್ಮೆಂಟ್ ಆಗೋದು ಜಾಸ್ತಿ ಆಗಿದೆ. ಸೊ ಎಸ್ಪೆಷಲಿ ರಾಯಚೂರು ಸಿಟಿಯಲ್ಲಿ ಇವಾಗ ಟೋಟಲ್ ಅರೌಂಡ್ 4 ಕೇಸಸ್ ಪೆಂಡಿಂಗ್ ಇದೆ. ಮುದ್ಗಲಲ್ಲಿ 3 ಕೇಸಸ್ ಆ್ಯಂಡ್ ಲಿಂಗ್ಸೂರಲ್ಲಿ 2 ಕೇಸಸ್ ವಿಚ್ ಆರ್ ರಿಜಿಸ್ಟರ್ಡ್ ರೀಸೆಂಟ್ಲಿ ದೀಸ್ ಆರ್. ಸೊ ಇದು ಎಕ್ಸಾಮ್ ಹಾಲಿಡೇಸ್ ಆದಮೇಲೆ ಇವೆಲ್ಲ ಜಾಸ್ತಿ ಆಗ್ತಾಯಿದೆ. ಸ್ಪೆಸಿಫಿಕಲಿ ನಂದು ರಿಕ್ವೆಸ್ಟ್ ಪೇರೆಂಟ್ಸ್ಗೆ ಮತ್ತು ಅವ್ರದ್ದು ಬ್ರದರ್ಸ್ ಸಿಸ್ಟರ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೌನ್ಸಿಲಿಂಗ್ ಮಾಡಬೇಕು. 18 years ಇಸ್ ದ ಲೀಗಲ್ ಏಜ್ ಆಫ್ ಕನ್ಸೆಂಟ್. ಅದರದ್ದು ಬಿಲೋ 18 ಇದ್ದರೆ ದ್ಯಾಟ್ ಬಿಕಮ್ಸ್ ಕಿಡ್ನ್ಯಾಪಿಂಗ್ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್. ಸೊ ಇಲೋಪ್ಮೆಂಟ್ ಮೇಲೆ ಸ್ವಲ್ಪ ಎಲ್ಲ ಗಾರ್ಡಿಯನ್ಸ್ ಆ್ಯಂಡ್ ಪೇರೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಗಮನ ಹರಿಸ್ಬಿಟ್ಟು ಯು ಶುಡ್ ಪ್ಲೀಸ್ ಡೂ ಕೌನ್ಸಿಲಿಂಗ್ ಫಾರ್ ಆಲ್ ದ ಬಿಲೋ 18 ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲೆ. ಸ್ವಲ್ಪ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳೇನಿದ್ದಾರೆ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿಂದ ಕಿಡ್ನ್ಯಾಪ್ ಆಗೋದು ಅಥವಾ ಮನೆ ಬಿಟ್ಟು ಓಡಿ ಹೋಗೋದು ಕೆಲವು ಪ್ರಕರಣಗಳು ಹೆಚ್ಚೆಚ್ಚು ಆಗ್ತಾ ಇದ್ದಾವೆ. ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಕಾರಣ ಏನಂತಂದರೆ ಇವರು ಶಾಲಾ ಕಾಲೇಜುಗಳಿದ್ದಾಗ ಮೊಬೈಲ್ ಬಳಕೆ ಮಾಡಿ ತಾವೇನು ಪ್ರೀತಿ ಪ್ರೇಮ ಹೆಸರಿನ ಮೇಲೆ ತಾವು ಮಾಡ್ತಾ ಇರ್ತಾರೆ. ಮನೆಗೆ ಬಂದಾಗ ಏನಾಗುತ್ತೆ, ಪೋಷಕರು ಇವ್ರ ಮೇಲೆ ನಿಗರಾಣಿ ವಹಿಸೋದ್ರಿಂದ ಇವ್ರಿಗೆಲ್ಲೋ ಒಂದು ಕಡೆ ಅಡೆತಡೆ ಆಗ್ತಾ ಇದೆ ಅಂತೇಳಿ ಮನೆ ಬಿಟ್ಟು ಹೋಗೋ ಕೆಲಸಗಳು ಆಗ್ತಾ ಇದ್ದಾವೆ. ಆದರೆ ಪೋಷಕರು ಎಚ್ಚರ ವಹಿಸಬೇಕು. ಜೊತೆಗೆ ಇವರನ್ನ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಬಾಲಕರು ಅವರೇನಿದ್ದಾರೆ ಹುಡುಗರು, ಆ ಹುಡುಗರು ಎಚ್ಚರ ವಹಿಸಬೇಕು. ಯಾಕಂತಂದ್ರೆ ಇದರಿಂದ 2 ಕುಟುಂಬ ಬೀದಿ ಪಾಲಾಗ್ತದೆ. ಒಂದು ಹುಡುಗಿ ಕುಟುಂಬ ಸಹ
ಡೀಟೇಲ್ಸ್ ಕೊಡ್ತಾರೆ ರಾಯಚೂರು ಪ್ರತಿನಿಧಿ. ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ನೋಡಿ ಈಗಾಗಲೇ ಅನಿಲ್ ಕುಮಾರ್ ಈಗ ಮಕ್ಕಳ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ ಅನ್ನೋದು ಪೋಷಕರ ಆರೋಪ. ಮತ್ತೊಂದ್ ಕಡೆಗೆ 13 ಕೇಸ್ಗಳು ಇನ್ನೂ ಬಾಕಿ ಉಳ್ಕೊಂಡಿದ್ದಾವಂತೆ. ಇನ್ನು ಪೋಷಕರು ಯಾವ ರೀತಿಯಾಗಿ ಕ್ರಮ ವಹಿಸಬೇಕಾಗುತ್ತೆ, ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅಂತ? ನಿಜವಾಗ್ಲೂ ಸೌಖ್ಯ. ಏನು ರಾಯಚೂರು ಜಿಲ್ಲೆಯಾದ್ಯಂತ ಏನು ಶಾಲಾ ಕಾಲೇಜುಗಳು ಮುಗಿದ ನಂತರ ಕೂಡ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪ್ರಾಪ್ತರು ಮನೆಯಿಂದ ಪ್ರೀತಿ ಪ್ರೇಮದ ಹೆಸರಲ್ಲಿ ಓಡೋಗಿರುವಂತಹ ಘಟನೆಗಳು ಕೂಡ ಸಾಕಷ್ಟು ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿವರೆಗೂ ಕೂಡ ರಾಯಚೂರಿನಲ್ಲಿ 19 ಪ್ರಕರಣಗಳು ಏನು ದಾಖಲಾಗಿರುತ್ತೆ. ಅದರಲ್ಲಿ ಒಂದು 6 ಪ್ರಕರಣಗಳು ಕೂಡ ಪೊಲೀಸರು ಭೇದಿಸಿ ಆ ಕುಟುಂಬಸ್ಥರಿಗೆ ಅವರು ತಮ್ಮ ಅಪ್ರಾಪ್ತ ವಯಸ್ಸಿನ ಬಾಲಕಿಯರನ್ನು ಕೂಡ ಮನೆಗೆ ತಂದು ಒಪ್ಪಿಸಿರುವಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಇದರ ಜೊತೆಗೆ ಏನು ಇವತ್ತು ಅಪ್ರಾಪ್ತ ಬಾಲಕಿಯರ ಮನೆಯಲ್ಲಿ ಪೋಷಕರು ಸರಿಯಾದ ರೀತಿಯಾದಂತ ಒಂದು ಕೌನ್ಸಿಲಿಂಗ್ ಮಾಡದೆ ಮತ್ತೆ ಆ ಮಕ್ಕಳು ಯಾವ ರೀತಿಯಾಗಿ ತಮ್ಮ ವರ್ತನೆಗಳನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ದಿನನಿತ್ಯ ಅನ್ನೋದಕ್ಕೆ ಒಂದು ಪೋಷಕರು ಕೂಡ ಆ ಮಕ್ಕಳನ್ನ ನಿಗಾ ವಹಿಸಬೇಕು. ಆದ್ರೆ ಯಾವುದೇ ರೀತಿಯಾದಂತ ಮಕ್ಕಳು ತಮ್ಮ ಪಾಡಿಗೆ ತಮ್ಮನ್ನು ಬಿಟ್ಟಂತ ಸಂದರ್ಭದಲ್ಲಿ ಇಂಥ ಬೇರೆ ಬೇರೆ ರೀತಿಯಾಗಿ ವರ್ತನೆಗಳಿಗೆ ಮುಂದಾಗ್ತಾರೆ. ಇದು ಪ್ರೀತಿ ಪ್ರೇಮದ ಏನು ಅಪ್ರಾಪ್ತ ಇರುವಂತ ಸಮಯದಲ್ಲಿನೇ ಪ್ರೀತಿ ಪ್ರೇಮಕ್ಕೆ ಬೀಳುವಂತ ಸಂದರ್ಭದಲ್ಲಿ ಸಾಕಷ್ಟು ಇಂತಹ ಅನಾಹುತಗಳಿಗೂ ಕೂಡ ಕಾರಣ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬಾರಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಒಂದು ಕೌನ್ಸಿಲಿಂಗ್ ಮಾಡ್ತಾ ಇರುವಂತದ್ದು, ಎಚ್ಚರಿಕೆ ವಹಿಸ್ತಾ ಇರುವಂತದ್ದು. ಇಂಥ ಏನು ಮಕ್ಕಳು ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಕೂಡ ಯಾವುದೇ ರೀತಿಯಾದಂತಕ್ಕೆ ಮರಳಾಗಬಾರ್ದು. ಇದು ತಂದೆ ತಾಯಿಯನ್ನ ಒಂದು ರೀತಿಯಾಗಿ ಮಾಡ್ಕೋಬೇಕು, ನೋಡ್ಕೋಬೇಕು. ಮನೆಯಲ್ಲಿ ಎಲ್ಲ ರೀತಿಯಾದಂತ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ಬೇಕನ್ನುವಂಥದ್ದು ಪೊಲೀಸ್ ಇಲಾಖೆ ಒಂದು ಕಿವಿ ಮಾತು ಕೂಡ ಹೇಳಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅನಿಲ್ ಕುಮಾರ್ ಡೀಟೇಲ್ಸ್ಗೆ.